ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗೋಕೆ HDK ಕಾರಣನ? ಆ ವಿಡಿಯೋ ರಿಲೀಸ್ ಹಿಂದಿದ್ದಾರಾ ಕುಮಾರಸ್ವಾಮಿ? ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗೋಕೆ HDK ಕಾರಣನ? ಆ ವಿಡಿಯೋ ರಿಲೀಸ್ ಹಿಂದಿದ್ದಾರಾ ಕುಮಾರಸ್ವಾಮಿ? HDK ವಿರುದ್ಧ ಶಾಸಕ ಕದಲೂರು ಉದಯ್ ಬಾಂಬ್. ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿಸಿದ್ದೆ HDK. ಪ್ರಜ್ವಲ್ ಜೈಲಿಗೆ ಹೋಗಲು ಕುಮಾರಸ್ವಾಮಿ ಕಾರಣ. ಸಿಡಿ ಬಿಡಿಸಿದ್ದೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಎಂತೆಂಥವರೋ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಬಿಡಿಸಬಹುದಿತ್ತು. ನಿಖಿಲ್ ಗೆದ್ದಿಲ್ಲ ಅಂತ ಪ್ರಜ್ವಲ್ನ ಜೈಲಿಗೆ ಹಾಕ್ಸಿದ್ರು. ಪ್ರಜ್ವಲ್ ಬೆಳವಣಿಗೆಯನ್ನ ಸಹಿಸಿಕೊಳ್ಳಕ್ಕಾಗದೆ HD ಕುಮಾರಸ್ವಾಮಿ. ನಮ್ಮಂಥ ಬಡವರ ಮಕ್ಕಳನ್ನ HDK ಸಹಿಸಿಕೊಳ್ತಾರಾ? ಬೆಳೆಸಲು ಅಣ್ಣನ ಪುತ್ರನನ್ನೇ ಜೈಲಿಗೆ ಹಾಕಿಸಿದ್ದಾರೆ. ಕುಮಾರಸ್ವಾಮಿಗೆ ಅವರ ಕುಟುಂಬ ಮಾತ್ರ ಬೆಳೀಬೇಕು. ಈಗ ಹುಟ್ಟಿರುವ ಮೊಮ್ಮಗು ಕೂಡ ಜಾಗ ಕೊಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗೋಕೆ ಈಗ HDKನೇ ಕಾರಣನ? ಆ ವಿಡಿಯೋ ರಿಲೀಸ್ ಹಿಂದಿದ್ರ ಕುಮಾರಸ್ವಾಮಿ. ಈಗ HDK ವಿರುದ್ಧ ಶಾಸಕ ಕದಲೂರು ಉದಯ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿಸಿದ್ದೆ HD ಕುಮಾರಸ್ವಾಮಿ. ಅವು ಜೈಲಿಗೆ ಹೋಗೋಕ್ಕೂ ಕೂಡ ಕುಮಾರಸ್ವಾಮಿನೇ ಕಾರಣ ಅಂದಿದ್ದಾರೆ. ಇನ್ನು ಸಿಡಿಯನ್ನ ಬಿಡುಗಡೆ ಮಾಡಿಸಿದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಎಂತೆಂಥವರೋ ಜೈಲಿಂದ ಹೊರಗೆ ಬಂದಿದ್ದಾರೆ. ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಪ್ರಜ್ವಲ್ ರೇವಣ್ಣನ ಬಿಡಿಸಬಹುದಿತ್ತು ಅಂದಿದ್ದಾರೆ. ನಿಖಿಲ್ ಗೆದ್ದಿಲ್ಲ ಅಂತ ಪ್ರಜ್ವಲ್ನ ಜೈಲಿಗೆ ಹಾಕ್ಸಿದ್ರು. ಪ್ರಜ್ವಲ್ ಬೆಳವಣಿಗೆಯನ್ನ HD ಕುಮಾರಸ್ವಾಮಿ ಅವರಿಗೆ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ. ನಮ್ಮಂತ ಬಡವರ ಮಕ್ಕಳನ್ನ ಇನ್ನು HD ಕುಮಾರಸ್ವಾಮಿ ಸಹಿಸ್ಕೋತಾರ? ಬೆಳೆಸಲು ಅಣ್ಣನ ಪುತ್ರನನ್ನೇ ಜೈಲಿಗೆ ಹಾಕ್ಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅವರು ಮಾತ್ರ ಬೆಳಿಬೇಕು, ಅವರ ಕುಟುಂಬ ಮಾತ್ರ ಬೆಳಿಬೇಕು ಅನ್ನುವಂಥದ್ದಿದೆ. ಈಗ ಹುಟ್ಟಿರೋ ಮೊಮ್ಮಗನಿಗೂ ಕೂಡ ಜಾಗ ಕೊಡಿಸಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕದಲೂರು ಶಾಸಕ ಉದಯ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಜೈಲಿಗೆ ಹಾಕ್ಸಿದೆ HDK ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೈಲಿಗೆ ಹೋಗೋಕೆ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗೋಕೆ HD ಕುಮಾರಸ್ವಾಮಿನೇ ಕಾರಣ. ಆ ವಿಡಿಯೋ ರಿಲೀಸ್ ಮಾಡಿಸಿದ್ದೆ ಅವರು. HDK ವಿರುದ್ಧ ಶಾಸಕ ಈಗ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ವಿಡಿಯೋ ರಿಲೀಸ್ ಮಾಡಿಸಿದ್ದೆ ಕುಮಾರಸ್ವಾಮಿ. ಇನ್ನು ಯಾರ್ಯಾರೋ ಜೈಲಿಂದ ಹೊರಗೆ ಬರ್ತಾರೆ, ಎಂತೆಂಥ ಜನನೋ ಹೊರಗೆ ಬರ್ತಾರೆ. ಇನ್ನು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಬಿಡಿಸಕ್ಕಾಗಲ್ವಾ ಪ್ರಜ್ವಲ್ ರೇವಣ್ಣನ ಅನ್ನುವಂಥ ರೀತಿಯಲ್ಲಿ ಇನ್ನು ಸಿಡಿ ಬಿಡುಗಡೆ ಮಾಡಿಸಿದ್ದೆ ಕುಮಾರಸ್ವಾಮಿ. ಯಾಕೆಂದ್ರೆ ಪ್ರಜ್ವಲ್ ಅವರ ಬೆಳವಣಿಗೆಯನ್ನ ಸಹಿಸಿಕೊಳ್ಳೋಕೆ ಕುಮಾರಸ್ವಾಮಿಗಾಗ್ಲಿಲ್ಲ, ಅಣ್ಣನ ಮಗನ ಬೆಳವಣಿಗೆಯನ್ನೇ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ ಅಂತ ಜೈಲಿಗೆ ಹಾಕ್ಸಿದ್ರು. ಇನ್ನು ನಮ್ಮಂತವರನ್ನ ಬಿಡ್ತಾರಾ? ಬಡವರ ಮಕ್ಕಳನ್ನ ಬಿಡ್ತಾರಾ ಕುಮಾರಸ್ವಾಮಿ? ನಿಖಿಲ್ ಗೆದ್ದಿಲ್ಲ ಅಂತ ಪ್ರಜ್ವಲ್ನ ಜೈಲಿಗೆ ಹಾಕ್ಸಿದ್ರು ಅಂತ ಮಾತನಾಡಿದ್ದಾರೆ.